ಇಲ್ಲ ಇಲ್ಲ ಈಗಾಗಲೇ ನಾವು ಮತ್ತು ಗೃಹ ಸಚಿವರು ಹೋಗಿ ನಮ್ಮ ಎಂಪ್ಲಾಯಿ ಮನೆಗೆ ಹೋಗಿ ಅವರಿಗೆ ಸ್ವಂತನ ಹೇಳೋದ ಮುಖಾಂತರ ಅವ್ರ ಮನೆಗೆ ಹೋಗಿ ಸ್ವಂತನ ಹೇಳಿದ್ದೀವಿ. ಈ ಘಟನೆ ಆಗಬಾರದಾಗಿತ್ತು, ಆದರೆ ಈ ಘಟನೆ ಆಗಿದೆ. ಹಾಗಾಗಿ ಸಂಪೂರ್ಣವಾಗಿ SIT ತನಿಖೆಯನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದ್ದಾರೆ. ಉತ್ತಮವಾದಂಥ ಒಳ್ಳೆ ಅಧಿಕಾರಿಗಳಿದ್ದಾರೆ. ಸತ್ಯಾಂಶ ಇನ್ನು ಸ್ವಲ್ಪ ದಿನದಲ್ಲಿ ಹೊರಗೆ ಬರ್ತದೆ. ಬಂದ ನಂತರ ಕ್ರಮಗಳು. ಈಗ MCC ಕೋಡ್ ಬಂದಾಗಲಿಂದ ಈಗ ಸುಮಾರು ಈಗ 2.5 ತಿಂಗಳ ಮೇಲೆ ಆಗಿರ್ಬೋದು. ನಾವು ಯಾರು ಕೂಡ ಆಫೀಸ್ಗಳಿಗೆ ಹೋಗೋಕ್ಕಾಗಲ್ಲ, ಹೋಗಿಲ್ಲ. ಹಾಗಾಗಿ ನಾವು 7ನೇ ತಾರೀಕಿನ ನಂತರ ನಾವು ಆಫೀಸ್ಗಳಿಗೆ ಹೋಗುವಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಅಲ್ಲಿವರೆಗೆ ಏನು ನಮ್ಮ ಸಂಸ್ಥೆಗೆ ಏನು ಕೊಟ್ಟಿದ್ದಾರೆ SIT ಸಂಸ್ಥೆಗೆ ಸಂಪೂರ್ಣವಾಗಿ ತನಿಖೆ ಆಗ್ತದೆ. ತನಿಖೆ ಆದ ನಂತರ ಯಾರು ತಪ್ಪಿಸ್ತರಾಗಿರೋ, ಯಾರು ತಪ್ಪು ಮಾಡಿದಾರೆ ಖಂಡಿತ ನಮ್ಮ ಸಮಾಜದ ಪರಿಶಿಷ್ಟ ಪಂಗಡ ಸಮಾಜಕ್ಕೆ ಸೇರುವಂಥ ದುಡ್ಡನ್ನು ಒಂದೇ ₹1 ಕೂಡ ಇವತ್ತು ಸಮಾಜದ ಮತ್ತು ಆ ಡೈರೆಕ್ಟೆಡ್ ಇಲಾಖೆ ಇರ್ಬೋದು, ಬೆನಿಫಿಷರಿಗೆ ಹೋಗೋಂಥದ್ದಾಗಿರ್ಬೋದು, ಇದು ಯಾವುದೇ ಕಾರಣಕ್ಕೆ ನಾವೆಲ್ಲ ಸಮಾಜದವ್ರು ಇದ್ದೀವಿ. ಹಾಗಾಗಿ ಯಾರು ತಪ್ಪಿಸ್ತಿರಿದಾರ ಎಂಥ ವ್ಯಕ್ತಿಗಳು ಯಾರೇ ಇರ್ಬೋದು, ಆದರೆ ಅದನ್ನು ಕ್ರಮವನ್ನು ಇಲ್ಲ ನಮ್ಮ ಗಮನಕ್ಕಿಲ್ಲ. ನಾವು ಯಾರು ಆಫೀಸಿಗೆ ಹೋಗಿಲ್ಲ, ನಮ್ಮ ಗಮನಕ್ಕೂ ಇಲ್ಲ. ವಾಪಸ್ ಬಂದಿರೋದು ಕೂಡ ನಮ್ಮ ಗಮನಕ್ಕಿಲ್ಲ. ಈಗಾಗಲೇ ಆ ಅಕೌಂಟನ್ನು ಸೀಸ್ ಮಾಡಿದ್ದಾರೆ ಅಂತೇಳಿ ನಾನು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ವಿ. ಯಾಕಂದರೆ CIDಗೆ ಮತ್ತು ನಮ್ಮ SIT ಅವರಿಗೆ ಅವ್ರಿಗೆ ಮಾತ್ರ ಮಾಹಿತಿಗಳು ಕೊಡ್ತಾರೆ, ಯಾರು ಕೂಡ ಮಾಹಿತಿಗಳನ್ನು ಕೊಡೋದಿಲ್ಲ. ಏನ್ ಗೊತ್ತಿಲ್ಲ ನನಗೆ ಅಂತ, ನನಗಿರುವ ಮಾಹಿತಿ ಯಾವುದಿಲ್ಲ. ನಿಮ್ಮ ಮಾಧ್ಯಮಗಳು ಕರೆಕ್ಟ್ ಕರೆಕ್ಟ್. ಈಗ ನಾವು ಹೋಗಿ ನಾವು ಚಾರ್ಜ್ ತಗೊಂಡ ಮೇಲೆ 5 ದಿನಗಳ ಹೋಗ್ಬೇಕು. ಈಗ ಅಂದ್ರೆ ನಾನು 7ನೇ ತಾರೀಕಿನ ಮೇಲೆ ಹೋಗ್ತಾ ಇದ್ದೀನಿ. ಸಂಪೂರ್ಣ ಮಾಹಿತಿ ಇಲ್ಲ, ನಾನೇನಂತೀನಿ, ಯಾರು ರಾಜೀನಾಮೆಗಳನ್ನ ಪ್ರಶ್ನೆ ಇಲ್ಲ. ಯಾಕಂದ್ರೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದೆಲ್ಲ ಮುಂದಿನ ಪ್ರೋಸೆಸ್ಗಳಾಗ್ತದೆ. ಸತ್ಯಾಂಶ ಹೊರಗೆ ಬರ್ಲಾರ್ದೆ ಯಾರು ಬೇಕಾದ್ರೆ ಏನೇ ಕೇಳ್ತಾರಂತಂದ್ರೆ ಹೇಳೋಕ್ಕಾಗಲ್ಲ ಅವರು. ಹಾಗಾಗಿ 7ನೇ ತಾರೀಕು ಆದಮೇಲೆ ಖಂಡಿತವಾಗಿ ನಾನು ಹೋಗ್ತೀನಿ. ಆ ನಿಗಮನ್ನ ಮತ್ತು ಸಮಾಜಕ್ಕೆ ಏನು ಸೇರುವಂಥ ದುಡ್ಡನ್ನು ಸಂಪೂರ್ಣವಾಗಿ ರಿವ್ಯೂ ಮಾಡೋದ ಮುಖಾಂತರ ಇವತ್ತು ಏನೇನು ಅಲ್ಲಿನ ನಡೆದಿದೆ ಅದೆಲ್ಲವನ್ನ ನೀವು ಅದು ಮಾಹಿತಿಗಳು ತಗೊಂಡ್ಮೇಲೆ ನಿಮಗೆ ಹೇಳ್ತೇವೆ. ಸಮುದಾಯದ ಬಗ್ಗೆ ತಮಗೆ ಕಾಳಜಿ ಇದೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದೀರಿ. ಅದಕ್ಕೆ ಕಾರಣಕ್ಕೋಸ್ಕರ ನಿಮ್ಮ ನಿಗಮದ ಅಧ್ಯಕ್ಷರನ್ನು ಮಾಡಿದ್ದಾರೆ. ಇಂತಹ ದೊಡ್ಡ ಹಗರಣ ಆದಂತ ಸಂದರ್ಭದಲ್ಲಿ ನೀತಿ ಸಂಹಿತೆ ಇದ್ದಾಗ ಹೋಗ್ಲಿಕ್ಕೆ ಆಗಲ್ಲ, ಆದ್ರೆ ಒಂದಷ್ಟು ಮಾಹಿತಿ ಆದ್ರೂ ತಗೊಳ್ಬಹುದಲ್ಲ ಸರ್? ಅಲ್ಲಲ್ಲ, ಕರೆಕ್ಟ್. ನಾವು ಅಲ್ಲಿಗ ನಾವು ಎಲೆಕ್ಷನ್ಗಳಲ್ಲಿ ನಾವು ಒಂದು ಮಾಹಿತಿಗಳನ್ನು ಪ್ರಶ್ನೆ ಇರಾಗಲ್ಲ, ಮತ್ತು ಅಧಿಕಾರಿಗಳನ್ನ ನಾವು ಹೋಗಿ ಆ ನಿಗಮಕ್ಕೆ ಹೋಗಿ ಮಾಹಿತಿ ತಗೊಬೋದಕ್ಕಾಗಲ್ಲ. ಯಾಕಂದ್ರೆ ನೀವು MCC ಕೋಡ್ ಆದ ನಂತರ ನಾವು ನಿಗಮಗಳಿಗೆ ಹೋಗೋದಕ್ಕೆ ಒಂದು ಅವಕಾಶಗಳಿರ್ತದೆ. ನಿಮ್ಮ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬರೆಯೋದೇ ನಾವು ನೋಡ್ತಾ ಇದೀವಿ. ಅದನ್ನು ನನಗೆ 7ನೇ ತಾರೀಕಿಗೆ ಸಂಪೂರ್ಣ ಮಾಹಿತಿಗಳನ್ನ ತಗೊಂತೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ನಾಗೇಂದ್ರ ಅವರು ಯಾಕೆ ಬರ್ತಾ ಇಲ್ಲ? ಅವ್ರು 2 ಸಾರಿ ನಿಮಗೆ ಮಾಧ್ಯಮಗಳ ಮುಂದೆ ಅದೇನು ಗೊತ್ತಿಲ್ಲ. ಎಲ್ಲ ನಾವಂದ್ರೆ ಅಲ್ಲ, ನಾವು ಹೋಮ್ ಮಿನಿಸ್ಟ್ರು ನಾವು ಹೋಗಿ ಶಿವಮೊಗ್ಗಕ್ಕೆ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಸ್ವಂತ ಹೇಳೋದ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಬಂದಿವಿ. ಅಲ್ಲೇ ಮಾಧ್ಯಮಗಳಿಗೆ ಎಲ್ಲರೂ ಕುಂತು ಮಾತಾಡಿ ಬಂದ್ವಿ. ನಾವು ಸಿಕ್ಕಿಲ್ಲದ್ರ ಅರ್ಥ ನಿಮ್ಮ ಮೇಲೆ ಆರೋಪ ಬಂದಿಲ್ಲ ಸರ್, ಸಚಿವರ ಮೇಲೆ ಆರೋಪ ಬಂದಿದೆ. ನೋಡೋದು ಸತ್ಯ. ನಾನೇನಂತೀನಿ, ನಮ್ಮ ರಾಜ್ಯದ ಅಧಿಕಾರಿಗಳು ಉತ್ತಮವಾದಂತ ಅಧಿಕಾರಿಗಳಿದ್ದಾರೆ. ಸತ್ಯಾಂಶನ ಹೊರಗೆ ತರ್ತಾರೆ. ಯಾರೇ ಪ್ರಭಾವ ಇದ್ರೆ ಅದು ಬರ್ತದೆ. ನಿಮ್ಮ ಮೇಲೆ ಆರೋಪ ಬಂದಿಲ್ಲ ಸರ್, ಸಚಿವರ ಮೇಲೆ ಬಂದಿದೆ. ಅಲ್ಲ, ಯಾರಾಗಲೇ ಕೈಗೆ ಸಿಗದೇನೆ ಓಡಾಡ್ತಾ ಇದ್ದಾರೆ. ಇಲ್ಲ, ಅದೇನಿಲ್ಲ. ಈಗ ಸತ್ಯಾಂಶ ಹೊರಗೆ ಬಂದ್ಮೇಲೆ ಎಲ್ಲರೂ ಹೊರಗೆ ಬರ್ಬೇಕಲ್ಲ, ಬರ್ತೀವಿ. ಎಲ್ಲರೂ ಹೊರಗೆ ಬರ್ತಾರೆ. ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಸುಮ್ಮನೆ ಬಿಡಲ್ಲ, ಉಗ್ರ ಹೋರಾಟ ಮಾಡ್ತೀವಿ ಅಂತ ಇದ್ದಾರೆ ಬಿಜೆಪಿಯವರು. ಅವರು ಈಗ ಬಿಜೆಪಿಯವರು ಕೇಳ್ತಾ ಇರ್ಬೋದು, ಆದ್ರೆ ಸತ್ಯಾಂಶ ಹೊರ ಬಂದ ನಂತರ ಅದನ್ನ ಮುಂದೆ ನಮ್ಮ ತೀರ್ಮಾನಗಳು ನಮ್ಮ ಹೈಕಮಾಂಡ್ ನಲ್ಲಿ ಮಾಡ್ತಾ ಇದ್ದೀವಿ. ಸಿಬಿಐ ಕೊಡ್ಲಿಕ್ಕೆ ಏನಾರ ಚರ್ಚೆ ಮಾಡ್ತೀರಾ ಸರ್? ಆಯ್ತು, ನಮ್ಮ ಸಂಸ್ಥೆ ಇವತ್ತು ಒಳ್ಳೆ ಉತ್ತಮವಾದಂತ ಸಂಸ್ಥೆಗಳಿದಾವ. ಅದು ವರದಿ ಬರಲಿ, ಅದು ಬಂದ ನಂತರ ಮುಂದಿನ ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಮಾಹಿತಿ ಕೊಡ್ತೀನಿ ಬರ್ರಿ, ಹಂಗಾದ್ರು ಬರ್ತೀನಿ. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ಏನು 3 ಜನರಿಗೆ ಇವತ್ತು ನಮಗೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದಾರೆ.
ಹಾಗಾಗಿ ನಮಗೆ ಎಲ್ಲ ನನ್ನ ನಾಯಕರುಗಳಿಗೆ, ನನ್ನ ರಾಷ್ಟ್ರೀಯ ನಾಯಕರು, ನನ್ನ ರಾಜ್ಯ ನಾಯಕರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಕಲ್ಯಾಣ ಕರ್ನಾಟಕ ಭಾಗ 370 ಹಿಂದುಳಿದ ಭಾಗ ಅಂತೇಳಿ ಹೇಳ್ತಾ ಇದ್ದೇವೆ. ಹಾಗಾಗಿ ಅಲ್ಲಿ ನಮಗೆ ಈ ಸಾರಿ ಅದು ನನ್ನ ರಾಯಚೂರು ಜಿಲ್ಲೆಗೆ ಕೂಡ ಇಬ್ಬರಿಗೂ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಆಗಲಿ. ಮತ್ತು ನಮ್ಮ ನಾಯಕರುಗಳಿದ್ದಾಗ ನಮಗೆ ಕೊಡಬೇಕಲ್ಲ ಅವಕಾಶಗಳು. ಖಂಡಿತವಾಗಿ ನ್ಯಾಯ ಸಿಕ್ಕಿದೆ ಮತ್ತು ನಮಗೆ ಇವತ್ತು ನಮ್ಮ ನಾಯಕರುಗಳು ಎಲ್ಲರೂ ಕೂಡ ಇವತ್ತು ಆ ಭಾಗಕ್ಕೆ ಗೌರವವನ್ನು ಕೊಡೋದ ಮುಖಾಂತರ ಒಂದೇ ಸಾರಿ ಈಗ 3 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಆಗಲಿ, ಅದೊಂದು ಸಿಕ್ಕರು ಕೂಡ ನಮಗೆ ಸ್ವಾಗತ. 4 ಆದ್ರೂ ಇನ್ನೂ ಬೇಸರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.